ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜಕೀಯದಲ್ಲಿ ಈಗ ರಾಮರಾಜ್ಯದ ಜಪ ಶುರುವಾಗಿದೆ. ಮಂಡ್ಯದ ಮಣ್ಣಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಆಡಿರುವಂತಹ ಒಂದು ಮಾತು ಈಗ ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿದೆ. ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ರಾಜ್ಯ ರಾಮರಾಜ್ಯವಾಗಿತ್ತು ಅನ್ನೋ ಮೂಲಕ ಹಳೆ ಮೈಸೂರು ಮಾತ್ರವಲ್ಲ ಇಡೀ ಕರ್ನಾಟಕದ ಮೇಲೆ ಆಧಿಪತ್ಯ ಸಾಧಿಸೋ ಮುನ್ಸೂಚನೆಯನ್ನ ನಿಖಿಲ್ ನೀಡಿದ್ದಾರೆ. ಹಾಗಾದ್ರೆ ಕುಮಾರಸ್ವಾಮಿ ಅವರಿಗೆ ಮತ್ತೆ ಸಿಎಂ ಆಗೋ ಆಸೆ ಚಿಗುರಿದೆಯಾ? ಬಿಜೆಪಿ ಜೊತೆಗಿನ ದೋಸ್ತಿಯ ನಡುವೆಯೇ ಜೆಡಿಎಸ್ ತನ್ನ ಶಕ್ತಿ ಪ್ರದರ್ಶನಕ್ಕೆ ಇಳಿದಿದೆಯಾ? ಇದೆಲ್ಲದರ ಬಗ್ಗೆ ಅಪ್ಡೇಟ್ ಅನ್ನ ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ವೀಕ್ಷಕರೇ, ಮಂಡ್ಯದ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿದ್ದಂತಹ ಜೆಡಿಎಸ್ ಬೆಳ್ಳಿ ಹಬ್ಬದ ಕಾರ್ಯಕ್ರಮದ ಸಂದರ್ಭದಲ್ಲಿ ಮಾತನಾಡಿದಂತಹ ನಿಖಿಲ್ ಕುಮಾರಸ್ವಾಮಿ, ಕುಮಾರಣ್ಣ ಸಿಎಂ ಆಗಿದ್ದಾಗ ನಮ್ಮ ರಾಜ್ಯ ರಾಮರಾಜ್ಯವಾಗಿತ್ತು, ಆ ಪುಣ್ಯಾತ್ಮ ಮತ್ತೆ ಅಧಿಕಾರಕ್ಕೆ ಬರಬೇಕು ಎಂದು ಹೇಳೋ ಮೂಲಕ ಜೆಡಿಎಸ್ ಕಾರ್ಯಕರ್ತರಲ್ಲಿ ಹೊಸ ಹುರುಪನ್ನ ತಂದಿದ್ದಾರೆ. ಆದರೆ ಇದು ಕೇವಲ ಹೊಗಳಿಕೆ ಅಲ್ಲ, ಬದಲಾಗಿ ಮೈತ್ರಿಗೆ ಟಕ್ಕರ್ ಕೊಟ್ಟು ಕುಮಾರಸ್ವಾಮಿ ಅವರು ಮತ್ತೆ ಸಿಎಂ ಆಗ್ತಾರಾ ಅನ್ನುವಂತ ಚರ್ಚೆ ಕೂಡ ನಡೀತಾ ಇದೆ. ಕುಮಾರಣ್ಣ ಅವರ ನಾಯಕತ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿ ಪಕ್ಷ ಯಶಸ್ಸನ್ನ ಕಾಣತಕ್ಕಂಥದಕ್ಕೆ ಇಲ್ಲಿಯವರೆಗೂ ಕೂಡ ಆಗಿದೆ. ಇನ್ನು ಮತ್ತಷ್ಟು ಪಕ್ಷವನ್ನ ಬಲಪಡಿಸತಕ್ಕಂಥ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಪ್ರಯತ್ನ. ಜೆಡಿಎಸ್ ಅಂದ್ರೆ ಕೇವಲ ಹಳೆ ಮೈಸೂರು ಭಾಗಕ್ಕೆ ಸೀಮಿತ ಅನ್ನುವಂತಹ ಹಣೆಪಟ್ಟಿಯನ್ನ ಅಳಿಸಲು ದಳಪತಿಗಳು ಈಗ ಪಣ ತೊಟ್ಟಂತಿದೆ. ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ, ಬೆಂಗಳೂರು ನಗರ ಈ ಎಲ್ಲಾ ಭಾಗಗಳಲ್ಲಿ ಜೆಡಿಎಸ್ ಆಧಿಪತ್ಯವನ್ನ ಸಾಧಿಸಲಿದೆ ಎಂದು ನಿಖಿಲ್ ಗುಡುಗಿದ್ದಾರೆ. ಇದು ಜೆಡಿಎಸ್ ಪಕ್ಷ ಮೈತ್ರಿ ಪಕ್ಷಕ್ಕೆ ನೀಡ್ತಾ ಇರುವಂತಹ ಎಚ್ಚರಿಕೆಯ ಮಾತುಗಳೇ ಅನ್ನುವಂತ ಚರ್ಚೆ ಕೂಡ ಎದ್ದಿದೆ. ಇದೇ ಜೂನ್ 30ಕ್ಕೆ ಜೆಡಿಎಸ್ ಪಕ್ಷದ ವರಿಷ್ಠ ಎಚ್.ಡಿ. ದೇವೇಗೌಡ ಅವರ ರಾಜ್ಯಸಭಾ ಸದಸ್ಯತ್ವ ಕೊನೆಗೊಳ್ಳಲಿದೆ. ಒಂದು ವೇಳೆ ಬಿಜೆಪಿ ದೇವೇಗೌಡ ಅವರಿಗೆ ಮತ್ತೆ ರಾಜ್ಯಸಭಾ ಸದಸ್ಯತ್ವ ಕೊಡದಿದ್ರೆ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿಯಲ್ಲಿ ಮತ್ತೆ ಬೆರುಕು ಉಂಟಾಗೋದು ಖಂಡಿತ. ಸದ್ಯ ನಿಖಿಲ್ ಅವರ ಮಾತುಗಳನ್ನ ಗಮನಿಸಿದ್ರೆ ಕೇಂದ್ರದಲ್ಲಿ ಮಂತ್ರಿ ಆಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಮತ್ತೆ ಮರಳುವಂತಹ ಇಂಗಿತ ಹೊಂದಿದ್ದಾರಾ? ಭವಿಷ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯ ನಡುವೆಯೇ ಜೆಡಿಎಸ್ ತನ್ನದೇ ಆದ ಪ್ರಬಲ ನೆಲೆಯನ್ನ ಕಂಡುಕೊಳ್ಳಲು ಮುಂದಾಗಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಸದಾಕಾಲ ನಿಮ್ಮಂತ ನಾಯಕರನ್ನ ಮುಂದೊಂದು ದಿನ 28ರಲ್ಲಿ ಮತ್ತೆ ನಾವು ಉಳಿಸ್ಕೊಳ್ತೇವೆ, ತಲೆ ಮೇಲೆ ಹೊತ್ತು ಮೆರೆಸ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸದ ಸಭೆ ಇವತ್ತಿನ ದಿನ ಏನಾಗಿತ್ತು. ಇದೇ ರೀತಿ ವೀಕ್ಷಕರೇ, ಒಟ್ಟಲ್ಲಿ ಮಂಡ್ಯದ ಮಣ್ಣಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೊರಹಾಕಿರುವಂತಹ ಈ ಮಾತುಗಳು ಕೇವಲ ಭಾಷಣವೋ ಅಥವಾ ಮೈತ್ರಿ ಪಾಳ್ಯದಲ್ಲಿ ಸುನಾಮಿ ಎಬ್ಬಿಸುವಂತಹ ಮುನ್ಸೂಚನೆಯೋ ಅನ್ನೋದು ಸದ್ಯದ ಯಕ್ಷ ಪ್ರಶ್ನೆಯಾಗಿದೆ. ಒಂದೆಡೆ ದೇವೇಗೌಡರ ರಾಜ್ಯಸಭಾ ಸ್ಥಾನದ ಹಗ್ಗ ಜಗ್ಗಾಟ, ಇನ್ನೊಂದ್ ಕಡೆ ಕುಮಾರಣ್ಣನ ರಾಮರಾಜ್ಯದ ಕನಸು. ಈ ಎಲ್ಲದರ ನಡುವೆ ಜೆಡಿಎಸ್ ಬಿಜೆಪಿ ದೋಸ್ತಿ ಎಲ್ಲಿಗೆ ಬಂದು ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.